ಹೇಗಿದ್ದೀರಾ? ಏನು ಇವನು ಗೇಮ್ ಮಾಡ್ತಿದ್ದ, ಅದೇನೇನೋ ಅನ್ಬಾಕ್ಸ್ ಮಾಡ್ತಿದ್ದ. ಇವತ್ತೇನಿದೆ ಯಾರೋ ಬಿಟ್ಟಿ ಕ್ಯಾಮ್ರಾ ಹಿಡ್ಕೊಂಬಂದ ಅಂತ ನೀವು ಅನ್ಕೋಬಹುದು. ಇದು ಬಿಟ್ಟಿ ಕ್ಯಾಮ್ರಾ ಅಂತೂ ಅಲ್ಲ, ನಂದೇ ಕ್ಯಾಮ್ರಾ, ನನ್ನ ಅಪ್ಪಾಜಿ ಕ್ಯಾಮ್ರಾ. ವಿಂಟೇಜ್ ಕೆನಾನ್ ಕ್ಯಾಮ್ರಾ ಇದು. ಈ ಒಂದು ಕ್ಯಾಮ್ರಾ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಹೇಳೋಕ್ಕೂ ಮುಂಚೆ ಹಂಗೋದ್ರು ನೋಡ್ತೀರಾ ವಿಡಿಯೋನ, ಮುಂದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗುರು. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಒಂದೇ ಒಂದು ಲೈಕ್ ಮಾಡ್ಕೊಳ್ರಿ. ಹಂಗೆ ಲೈಕ್ ಮಾಡ್ಕೊಂಡಿರ್ತೀರಾ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಯಾಮ್ರಾ, ಇದು ಒಂದು ಕ್ಯಾಮ್ರಾನೇ. ಈ ಕ್ಯಾಮ್ರಾದ ಬಗ್ಗೆ ನಿಮಗೆ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಈ ಕ್ಯಾಮ್ರಾ ನನ್ನ ಹತ್ರ ಬಿಟ್ಟರೆ ಯಾರ ಹತ್ರ ಇಲ್ಲ ಅನ್ಕೊತೀನಿ. ಕರ್ನಾಟಕದಲ್ಲಿ ಇರಬಹುದೇನೋ ಗೊತ್ತಿಲ್ಲ, ಕ್ಯಾಮ್ರಾಮ್ಯಾನ್ಸ್ ಹತ್ರ ಇರ್ಬೋದು. ನನ್ನ ಹತ್ರ ಇದೆ. ಕೆನಾನ್ ಕಂಪ್ನಿ ಕ್ಯಾಮ್ರಾ ಇರುತ್ತೆ. 90s ಕಿಡ್ಸಿಗೆ ಗೊತ್ತಿರಬಹುದೇನೋ ಗೊತ್ತಿಲ್ಲ, 90s ಅಲ್ಲಿ ಇತ್ತು ಅಂತಾರೆ ಕ್ಯಾಮ್ರಾ. ಇದು ತುಂಬ ಹಳೇ ಕ್ಯಾಮ್ರಾ, ಹಳೇದಂದ್ರೆ ಹಳೇದು. ಇನ್ನೂ ವರ್ಕಿಂಗ್ ಕಂಡೀಷನ್ ಇಲ್ಲದೆ, ಅದೇ ನನಗೆ ಖುಷಿ. ವರ್ಕಿಂಗ್ದಾಗ ಅದಿತ್ತಲ್ಲ ಅಂತ ಹೇಳ್ರಿ, ಅದೇ ಅವ್ರ ಖುಷಿ. ಒಂದೇ ಒಂದು ಪೋಸ್ಟ್ ಕೊಡ್ರಿ. ಏನೇನು ಪ್ರಾಬ್ಲಮ್ಮು? ಮುಸ್ತಫಾ ಬಿಡ್ರಿ. ಈ ಒಂದು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂತಂದರೆ, ಇದು ಒಂದು ಕೆನಾನ್ ಕಂಪ್ನಿ ಕ್ಯಾಮ್ರಾ ಆಗಿರುತ್ತೆ. ಕೆನಾನ್ ಝೆನ್ ಮೊಟರೈಸ್ಡ್ ಅಂತ ಈ ಕ್ಯಾಮ್ರಾ ಹೆಸರು. ಝೆನ್ ಮೊಟರೈಸ್ಡ್ ಕೆನಾನ್ ಇಂದು. ಆಟೋ ಫ್ಲ್ಯಾಶು, ಗ್ಲಾಸ್ ಲೆನ್ಸು, ಮೇಡ್ ಇನ್ ಜಪಾನ್, ಮೇನ್ಲಿ ಮೇಡ್ ಇನ್ ಜಪಾನ್. ಇದು ಜಪಾನ್ ಮೇಡ್ ಕ್ಯಾಮ್ರಾ ಆಗಿರುತ್ತಿದ್ದು. ಸುಮಾರು ಒಂದು 5 kg ಬಂದ್ಬಿಟ್ಟು ಒಂದು 30 to 40 years ಇರಬಹುದು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಅಂತ ಅನ್ಕೊಂತೀನಿ. ಇದು ಮೇನ್ಲಿ ಶೆಲ್ ಮುಖಾಂತರ ವರ್ಕ್ ಆಗುತ್ತೆ. ಇದಕ್ಕೆ ಯಾವುದೇ ಚಾರ್ಜ್ ಗೀರ್ಜ್ ಅಲ್ಲ. ಶೆಲ್ ಅಂದ್ರೆ ಬ್ಯಾಟ್ರಿ ಅಂದ್ರೆ ಶೆಲ್ಗಿನ ನಿಮ್ಮ ಬ್ಯಾಟ್ರಿಗಿನ ಶೆಲ್ ಆದ್ರೆ ಬೇಕಾದ್ರೆ ಶೆಲ್ ಅದು ಗಡಿಯಾರ ಕ್ಲಾಕಿಗೆ ಹಾಕ್ತೀವಲ್ಲ, ಶೆಲ್ ಮುಖಾಂತರ ವರ್ಕ್ ಆಗುತ್ತೆ. ಇಲ್ಲಿ ಹಾಕ್ಬೋದು ಶೆಲ್ಗಳನ್ನ ನೋಡ್ರಿ. ಇಲ್ಲಿ 2 ಶೆಲ್ ಹಾಕ್ಬೋದು. 2 ಶೆಲ್ಗಳು ಹಾಕ್ಬಿಟ್ರೆ ಕ್ಲೀನಾಗಿ ಆರಾಮಾಗಿ ಫೋಟೋ ತಗೋಬೋದು. ಆದರೆ ಈಗ ತಗೊಳಕ್ ಚಾನ್ಸೇ ಇಲ್ಲ. ಯಾಕಂದರೆ ಇದರಲ್ಲಿ ಫೋಟೋ ತಗೋಬೇಕು ಅಂದರೆ ಮೇನ್ಲಿ ರೀಲ್ ಬೇಕು. ರೀಲ್ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ ಅಲ್ಲ. ಇದಕ್ಕೆ ರೀಲ್ ಅಂತ ಮುಂಚೆ ಬರ್ದಿತ್ತಂತೆ, ಗೊತ್ತಿಲ್ಲ. ರೌಂಡ್ಗೆ ಈಗ ಹೇಳಬೇಕು ಅಂತಂದರೆ, ನಮ್ಮ ಗೌರ್ಮೆಂಟ್ ಬಸ್ ಕ್ಯಾಂಪಸ್ಸಲ್ಲೆಲ್ಲ ನಮ್ಮ ಕಂಡಕ್ಟರ್ ಯೂಸ್ ಮಾಡ್ತಾರೆ ನೋಡ್ರಿ. ಅದು ಇಷ್ಟು ಉದ್ದ ಇರ್ತದಲ್ಲ ಟಿಕೆಟ್ ಕೊಡೋದು ಮಿಷಿನ್. ಅದಕ್ಕೊಂದು ವೈಟ್ ಕಲರಿಂದ ಒಂದು ರೌಂಡ್ ಇರೋದೊಂದು ಹಾಕ್ತಾರೆ ನೋಡಿ, ಸಿಲಿಂಡರ್ ಶೇಪಲ್ಲಿ ಇರೋದು ಪೇಪರ್. ಆ ಪೇಪರ್ನೇ ರೀಲ್ ಅನ್ನೋದು. ಅದು ಅಲ್ಲಿಗೆ ಹೋಗಿದೆ. ಇದರಲ್ಲಿ ಆ ಥರ ರೀಲ್, ಆ ಥರದ್ದು ಬರ್ತಿರ್ಲಿಲ್ಲ. ಗ್ಲಾಸ್ ಶೀಟ್ ಎಲ್ಲ ಬರೋದು ಅಂತ ಹೇಳ್ತಾರೆ. ಹೇಳೋದಂದ್ರೆ ನಾನು ಗೂಗಲ್ ಮಾಡಿ ನೋಡಿದೆ, ನೀವು ಗೂಗಲ್ ಮಾಡಿ ನೋಡ್ರಿ. ಕ್ಯಾಮ್ರಾ ಹೆಸರು ಬಂದ್ಬಿಟ್ಟು ಝೆನ್ ಮೊಟರೈಸ್ಡ್, ಕೆನಾನ್ ಕಂಪ್ನಿದು ಝೆನ್ ಮೊಟರೈಸ್ಡು. ಗೂಗಲ್ ಮಾಡಿ ನೋಡಿ, ಗೊತ್ತಾಗ್ಬೋದು ನಿಮಗೂ. ಆದಷ್ಟು ಗೂಗಲ್ಗಿನ ಯೂಟ್ಯೂಬಲ್ಲೇ ಒಂದು 4-5 ವಿಡಿಯೋ ನೋಡಿದೆ. 4-5 ಬಿಟ್ಟರೆ ವೀಡಿಯೋಸೇ ಇಲ್ಲ ಜಾಸ್ತಿ. ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಸಿಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು, ಈಗ ನಾನು ಹೇಳ್ತಾ ಇರೋ ಪ್ರೈಸು, ನಾನು ಸೆಲ್ಲಿಂಗ್ ಇಟ್ಟಿದ್ದೀನಿ ಗುರು. ಇದನ್ನ ನಾನು ಹೇಳ್ತಾ ಇರೋದು 20,000. ತಗೋತೀರಾ ಯಾರಾದ್ರು? 20,000, ಬರೀ 20,000 ಕೊಡ್ತಾ ಇದ್ದೀರಾ? ತಗೊಳ್ಳಿ. ಮತ್ತೆ ಈ ಸುಮ್ಮನೆ ಹೇಳಿದೆ, ನಾನಂತೂ ಸೇಲ್ ಮಾಡಲ್ಲ ಇದನ್ನ. ಈ ಕ್ಯಾಮ್ರಾ ಬೆಲೆ ಈಗ ಸುಮಾರು ಒಂದು 30 years ಮುಂಚೆ 4,590 ರೂಪಾಯಿನ ಗೂಗಲಲ್ಲಿ ಇತ್ತು. ಅದರಲ್ಲಿ ಬೈ ಗಿಪ್ಷನ್ ಏನೂ ಇರಲಿಲ್ಲ. ಒಟ್ಟಿಗೆ ಇದ್ರ ಪ್ರೈಸ್ ಅಂತ ಇತ್ತು ಅಷ್ಟೇ. SMP ಕ್ಯಾಮ್ರಾ ಏನು ಕತೆ ಏನೂ ಸಿಗಲಿಲ್ಲ. ಹುಡುಕ್ದೆ, ಇದೊಂದು ಸಿಕ್ತು. 4,590 ರೂಪೀಸ್ ಅಂತ ಇತ್ತು ಅವಾಗಿನ ಕಾಲದಲ್ಲಿ ಅನಿಸುತ್ತೆ. ಈಗಿನ ಯಾರು ತಗೊಂತಾರೆ ಇದನ್ನೆಲ್ಲ? ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರೊಳಗೆ ಯಾರು ತಗೊಳಲ್ಲ. ನೋಡ್ರಿ ಈ ಕ್ಯಾಮ್ರಾ ಇದು ಪೋಸ್ ಕೊಡ್ರಿ, ಪೋಸು ನೋಡ್ರಿ. ಈ ಥರ ರೀಲ್ ಸುತ್ಕೊಳುತ್ತೆ. ಇಲ್ಲಿ ರೀಲ್ ಹಾಕೋದು. ರೀಲ್ ಹಾಕ್ಬಿಟ್ಟು ಇಲ್ಲಿಂದ ಹಿಂಗೆ ಕೊಟ್ಬಿಟ್ರೆ ನೋಡ್ರಿ, ಇದು ಸುತ್ಕೊಳತ್ತಲ್ಲ, ಈ ಥರ ಸುತ್ತ ನಾವು ಕ್ಲಿಕ್ ಮಾಡಿದರೆ ಸುತ್ಕೊಳತ್ತೆ ಈ ಥರ. ಇದ್ರ ಲೆನ್ಸ್ ಬಂದ್ಬಿಟ್ಟು ಇಲ್ಲಿದೆ ನೋಡ್ರಿ, ಇವೇ ಲೆನ್ಸ್ ಇದ್ರವು. ಲೆನ್ಸು, ಇದು ಲೈಟು, ಮತ್ತು ಫ್ಲ್ಯಾಶ್ ಮಾಡೋದು. ಇದು ನಾವು ಇಲ್ಲಿ ನೋಡೋದು. ಇದು ನೋಡ್ರಿ, ಇದು ಬ್ಯಾಟ್ರಿ ಆಗಿದ್ದು ಕೂಡಲೇ ರೆಡ್ ಲೈಟ್ ಫಸ್ಟ್ ಆನ್ ಆಗುತ್ತೆ. ರೆಡ್ ಲೈಟ್ ಆನ್ ಆಗಿ ಸ್ವಲ್ಪ ಒಂದು 5 to 10 ಸೆಕೆಂಡ್ ತಗೊಳುತ್ತೆ.
ಅಲ್ಲಿ ಲೋಡ್ ತಗೊಂಡು ಗ್ರೀನ್ ಲೈಟ್ ಆನ್ ಆಗುತ್ತೆ. ಯಾಕೆ ಅಂತಂದರೆ ಗ್ರೀನ್ ಲೈಟ್ ಬಂದರೆ ಈ ಒಂದು ಫ್ಲ್ಯಾಶು ವರ್ಕ್ ಆಗುತ್ತೆ, ಇಲ್ಲ ವರ್ಕ್ ಆಗಲ್ಲ. ಗ್ರೀನ್ ಲೈಟ್ ಬರೋ ತನಕ ಕಾಯಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ. ಕ್ಯಾನಾನ್ ಕಂಪ್ನಿ ಅಂದರೆ ಚೆನ್ನಾಗಿರಲೇಬೇಕು. ಕ್ಯಾನಾನ್ ಕಂಪ್ನಿ ಕ್ಯಾಮ್ರಾ ಆಗಿರೋದ್ರಿಂದ ಈ ಒಂದು ಕವರಲ್ಲಿ ಹಾಕಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಇತ್ತು. ಕೊಟ್ಟಿದ್ರು ಅನ್ನೋದಕ್ಕಿಂತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನನಗೆ ಸಿಕ್ಕಿದ್ದು ಇದು ಪೌಚ್ ಒಳಗಿತ್ತು. ಈ ಥರ ಇತ್ತು. ಮಾತಿರ್ಬೋದು ಈ ಥರ ಇತ್ತು ಕ್ಯಾಮ್ರಾ. ನಾನು ಇದೇನಪ್ಪ ಹಿಂಗೈತೆ ಅಂತ, ಕ್ಯಾಮ್ರಾ ಅಂತ ಗೊತ್ತಿರಲಿಲ್ಲ, ಹಿಂಗೈತಲ್ಲ ಅಂತ ತೆಗೆದೆ. ನೋಡ್ತೀನಿ ಕ್ಯಾಮ್ರಾ, ಇದು ಏನಿದು ಕ್ಯಾಮ್ರಾ ಆಯ್ತಲ್ಲ ಅಂತ ನೋಡಿದೆ. ಬ್ಯಾಟ್ರಿ ಹಾಕೋದಿತ್ತಲ್ಲ, ಬ್ಯಾಟ್ರಿ ಹಾಕಿದೆ. ಕ್ಯಾಪ್ ಹೋಗಿದೆ, ಅದಕ್ಕೋಸ್ಕರ ಪ್ಲಾಸ್ಟರ್ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ, ಯುನಿಕ್ ಆಗಿದೆ. ನೀವಿನ್ನೇನು ತಗೊಳಕ್ಕಾಗಲ್ಲ, ಚಾನ್ಸೇ ಇಲ್ಲ ತಗೊಳೋದಕ್ಕೆ. ನೋಡ್ಬೋದು ಅಷ್ಟೇ ಈ ಥರ. ಇಷ್ಟು ಒಂದು ಇದ್ರ ಬಗ್ಗೆ ಮಾಹಿತಿ ಆಗಿರುತ್ತೆ. ಇನ್ನೂ ಒಳ್ಳೆ ಮಾಹಿತಿ ತಿಳಿಸೋಣ ಅಂದರೆ ಯಾವುದೇ ರೀತಿ ಮಾಹಿತಿ ಸಿಗಲೇ ಇಲ್ಲ ನನಗೆ ಇದ್ರ ಬಗ್ಗೆ. ಇಷ್ಟೇ ಇದ್ರ ಮಾಹಿತಿ ಸಿಕ್ಕಿದ್ದು. ಎಷ್ಟು MP ಕ್ಯಾಮ್ರಾ, ಎಷ್ಟು ಮ್ಯಾನುಫ್ಯಾಕ್ಚರ್ ಡೇಟ್, ಎಷ್ಟು ಏನು ಕತೆ, ಏನೂ ಸಿಗಲಿಲ್ಲ. ಆಟೋ ಫ್ಲ್ಯಾಶು ಮೇಡ್ ಇನ್ ಜಪಾನು, ಗ್ಲಾಸ್ ಲೆನ್ಸ್ ಅಂತೆ, ಗ್ಲಾಸ್ ಲೆನ್ಸ್ ಇದ್ದಾವೆ ಅಂತ ಹೇಳಿದಾರಪ್ಪ. ಯಾವ ಥರ ಕ್ಯಾಮ್ರಾ, ಏನು ಕತೆ, ಏನೂ ಗೊತ್ತಿಲ್ಲ ನನಗಂತೂ. ಚೆನ್ನಾಗಿದೆ ಕ್ಯಾಮ್ರಾ. ಆವಾಗಿನ ಕಾಲಕ್ಕೆ ಫಿಲಮ್ ಎಲ್ಲ ಶೂಟ್ ಮಾಡ್ತಿದ್ರಂತೆ, ಗೊತ್ತಿಲ್ಲ ನಿಜಾನ ಸುಳ್ಳು ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದು. ಅಂದರೆ ಒಟ್ಟು ಚೆನ್ನಾಗಿದೆ. ನನ್ನ ಹತ್ರ ಇದೆ, ಅದೇ ಖುಷಿ. ಇನ್ನೂ 10 ವರ್ಷ ಆದರೆ ಯಾರಿಗೂ ಕೊಡಲ್ಲ. ಇದೇ ಥರ ಫೋಟೋ ಹೊಡ್ಕೊಂಡು ಇದನ್ನ ಇಟ್ಕೊಂತೀನಿ. ಬ್ಯಾಟ್ರಿ ಹಾಕಂದ್ರೆ ಇಟ್ಕೋಬೋದು. ಇನ್ನೂ ವರ್ಕಿಂಗ್ ಕಂಡೀಷನ್ ಇದೆ, ಇಲ್ಲಾಂದರೆ ಎಸ್ ಬಿಡ್ತಿದ್ರು. ವರ್ಕಿಂಗ್ ಕಂಡೀಷನ್ ಇದೆ ಅನ್ನೋ ಕಾರಣಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ ನಮ್ಮ ಮನೆಗೆ. ಇರಲಿ, ನಾನು ಇಟ್ಕೊಳ್ತೀನಿ. ಮುಂದೆ ಒಳ್ಳೆ ಭವಿಷ್ಯ ಇರ್ಬೋದು ಇದಕ್ಕೆ. ವಿಂಟೇಜ್ ಎಲ್ಲ ಇವಾಗೆಲ್ಲ ತುಂಬ ಒಳ್ಳೆ ಬೆಲೆ ಇದೆ. ವಿಂಟೇಜ್ ಕಾರ್ಗಳಿಗೆ, ವಿಂಟೇಜ್ ಬೈಕ್ಗಳಿಗೆ ತುಂಬಾ ಬೆಲೆ ಇದೆ. ಹಂಗೆ ಇದಕ್ಕೂ ಬೆಲೆ ಬರ್ಬೋದೇನೋ ಗೊತ್ತಿಲ್ಲ, ಇಟ್ಟಿರ್ತೀನಿ. ಅಂದರೆ ನಾನು ಇದನ್ನು ಹಾಳು ಮಾಡಲ್ಲ. ಈ ಒಂದು ಕ್ಯಾಮ್ರಾ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸೋಕ್ಕಾಗಲಿಲ್ಲ, ಅದರ ತಿಳಿಸಿದ್ದೀನಿ ಆದಷ್ಟು ಅಂತ ತಿಳ್ಕೊತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಕ್ಯಾಮ್ರಾ ಹೇಗಿದೆ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋ ಆದಷ್ಟು ವಿಂಟೇಜಲ್ಲೇ ಏನಾದರೂ ಹುಡುಕಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಂಟೇಜ್ ಹಳೆ ವಸ್ತುಗಳನ್ನೇ ಕೆದಕ್ತೀನಿ. ನೋಡೋಣ, ಆದಷ್ಟು ಹಿಸ್ಟ್ರಿಗೆ ಹೋಗೋಣ. ಇದೊಂದು ಸಿಕ್ಕಿತ್ತು, ಇನ್ನೂ ಏನಾದ್ರು ಇದಾವೆ ನೋಡಿ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತೀರಲ್ಲ, ಗೊತ್ತಲ್ಲ ನಿಮಗೆ, ಬೆಲ್ ಐಕಾನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.